ಜಗತ್ತಿನ ಒಂದು ಅನುಭವವನ್ನು ವಿಸ್ತಾರಗೊಳಿಸಿ ರಾಜೇಶ್ ಸರ್ ಅವರಿಗೆ ಅಭಿನಂದನಾ ಸಮಿತಿ ಅಧ್ಯಕ್ಷರು ರಾಜೇಶ್ ಸರ್, ವಕೀಲರಾದ ಗಂಗಾಧರ್ ಸರ್ ಅವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಗೌರವಾನ್ವಿತ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಸಂಸ್ಕೃತದ ಮಹಾಪಂಡಿತರು, ಕನ್ನಡದ ಮಹಾಪಂಡಿತರು, ಹಲವಾರು ಪುಸ್ತಕಗಳನ್ನು ಅವರು ರಚಿಸಿದ್ದಾರೆ. ಜೊತೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿಗಳಾಗಿ ನಿವೃತ್ತರಾಗಿ, ಈಗ ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅದು ನಮ್ಮ ಭಾಗ್ಯ. ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ರಸತೀರ್ಥದಲ್ಲಿ ಮಿಂದವಗೆ ಭವದ ಭಯಬೇಕೆ, ಪುಣ್ಯದಾಲಯವಿದು ಪೃಥ್ವಿ, ಸ್ವರ್ಗವದು ಪರದೇಶಿ. ಸ್ವರ್ಗದ ಆನಂದವನ್ನು ಪೃಥ್ವಿಗೆ ತರ್ತಕ್ಕಂತಹ ಜ್ಞಾನ ವಿವೇಕ ಇರತಕ್ಕಂತಹ ಕನ್ನಡ ನಾಡಿನ ಗುರು ಪರಂಪರೆಯ ಜ್ಯೋತಿರ್ಮಯ ವ್ಯಕ್ತಿತ್ವದ ಸರ್ ನಮಸ್ತೆ. ಈ ದಿನ ಆದಿಜಾಂಬವ ಜಾಗೃತಿ ಗಾಂಧಿ ಶಾಂತಿ ಪ್ರತಿಷ್ಠಾನ ಮತ್ತು ಗಾಂಧಿ ಸ್ಮಾರಕ ನಿಧಿಯಿಂದ ಭಾಳಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದ್ದೀರಾ. ಒಡೆಪಿ ಕೃಷ್ಣ ಸಾಹೇಬರಿಗೆ ಸನ್ಮಾನ ಎಲ್ಲ ಮಾಡಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಭಾಳಷ್ಟು ಸಂತೋಷಪಟ್ಟಿದ್ದಾರೆ. ಮತ್ತು ಹಿರಿಯ ವಕೀಲರು ಮತ್ತು ಹೈಕೋರ್ಟ್ ಜಡ್ಜಸ್ ಎಲ್ಲ ಬಂದು ಭಾಳ ಕಾರ್ಯಕ್ರಮ ಸಂತೋಷಪಟ್ಟು ಹೊರಟಿದ್ದಾರೆ. ಹೇಳಿ ಸರ್ ಕಾರ್ಯಕ್ರಮದ ಬಗ್ಗೆ. ಕಾರ್ಯಕ್ರಮ ಇದೊಂದು ಅರ್ಥಪೂರ್ಣ ಮತ್ತು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಕಾರಣ ಇಷ್ಟೇ, ಉಡುಪಿ ಕೃಷ್ಣ ಸಾಹೇಬರವರು ಅವರ ವ್ಯಕ್ತಿತ್ವದ ಬಗ್ಗೆ ಎಲ್ಲರಿಗೂ ಪರಿಚಯ ಇದೆ. ಅವರು ಶೈಕ್ಷಣಿಕವಾಗಿ ಅತಿ ದೊಡ್ಡ ಹೆಸರು ಮಾಡಿದಂಥವರು, ಮತ್ತು ಅದೇ ರೀತಿ ಅವ್ರಿಗೆ ಸಮಾಜದಲ್ಲಿ ತುಂಬ ದೊಡ್ಡ ಹೆಸರು ಇರುವಂಥದ್ದು. ಈ ಒಂದು ಅವರ ಬಗ್ಗೆ ಒಂದು ಕೃತಿ ಇವತ್ತು ಲೋಕಾರ್ಪಣೆಯಾದಂಥ ಒಂದು ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬ ಸಹ ಇದ್ದಿದ್ದರಿಂದ ಎಲ್ಲ ಖ್ಯಾತನಾಮರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಹೈಕೋರ್ಟಿನ ಕೃಷ್ಣ ದೀಕ್ಷಿತ್ ಸಾಹೇಬರು ಇರ್ಬೋದು, ದೇವದಾಸ್ ಸಾಹೇಬರು ಇರ್ಬೋದು, ಜಸ್ಟಿಸ್ ರಾಮಕೃಷ್ಣ ಸಾಹೇಬರು ಇರ್ಬೋದು, ಮಲ್ಲೇಪುರಂ ಜಿ ವೆಂಕಟೇಶ್ ಇರ್ಬೋದು, ಈ ರೀತಿ ಗಣ್ಯಮಾನ್ಯರೆಲ್ಲ ಹಿಂದಿನ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುವುದರಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಿರುತ್ತೆ ಅಂತ ನನ್ನ ಒಂದು ಭಾವನೆ. ಸರ್ ಬೇರೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಈ ಥರ ಅವ್ರ ಬಗ್ಗೆ ಗ್ರಂಥ ಬರೆಯೋದ್ರ ಬಗ್ಗೆ ಗಂಗಾಧರ್ ಅವರು ಜಾಂಬವ ಜಾಗೃತಿ ಪತ್ರಿಕೆಯ ಅವರು ಸಂಪಾದಕರು ಸಹ ಆಗಿರ್ತಾರೆ. ಅವರು ಈ ಬಗ್ಗೆ ಒಂದು ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಅವರು ಇದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿ ಇಂಥ ಒಂದು ಜವಾಬ್ದಾರಿಯುತವಾದಂಥ ಒಂದು ಕೆಲಸನ ತಗೊಂಡಿದ್ದೀನಿ. ಹಾಗಾಗಿ ಇದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀಬೇಕಂತ ಹೇಳಿಬಿಟ್ಟಿದ್ದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಒಂದು ಸಹಕಾರದೊಂದಿಗೆ ಈ ದಿನ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಜರುಗಿರುತ್ತೆ ಅಂತ ನನ್ನ ಭಾವನೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ನ್ಯಾಯಾಧೀಶರಾದಂಥ ರಾಜೇಂದ್ರ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಗೌರವಾನ್ವಿತ ಸ್ವಾಗತ. ಪ್ರೊಫೆಸರ್ ಆರ್ ವಿ ಮಂಜುನಾಥ್ ಸರ್ ಅವರು ಮುಂದಿನ ಗೌರವ ಕಾಲೇಜಿನ ಪರವಾಗಿ ಶೇಷಾಪುರಂ ಸಂಜೆ ಕಾಲೇಜಿನ ಶೇಷಾಪುರಂ ಮೇನ್ PU ಕಾಲೇಜ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರೊಫೆಸರ್ ಆರ್ ವಿ ಮಂಜುನಾಥ್ ಸರ್ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗರು ಪ್ರೊಫೆಸರ್ ಮಧು, ಸೌಮ್ಯ ಮೇಡಮ್, ಎಲ್ಲ ಅಧ್ಯಾಪಕರ ಬಂಧುಗಳ ಪರವಾಗಿ ನಮಸ್ತೆ. ಈ ದಿನ ಭಾಳಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಭಾಳಷ್ಟು ವಿದ್ಯಾವಂತರು ಎಲ್ಲ ಬಂದು ಭಾಳ ಸಂತೋಷಪಟ್ಟಿದ್ದಾರೆ. ಹೇಳಿ ಮೇಡಮ್ ಕಾರ್ಯಕ್ರಮದ ಬಗ್ಗೆ ಮಾತಾಡಿ. ಉಡುಪಿ ಕೃಷ್ಣ ಸರ್ ನಮಗೆ ಒಂದು ಹಿರಿಯ ಅಣ್ಣ ಇದ್ದಂಗೆ. 2012ರಿಂದ ಅವ್ರ ಜೊತೆ ಸಂಪರ್ಕ ಇದೆ. ಅವರೆಲ್ಲ ಮಾರ್ಗದರ್ಶನದಲ್ಲಿ ನಾವು ಗಾಂಧಿ ಭವನದ ಚಟುವಟಿಕೆಗಳು ಕೇವಲ ಕರ್ನಾಟಕದಲ್ಲೇ ಅಲ್ಲ, ಇಡೀ ಭಾರತದಲ್ಲೇ ನಾವು ಮಾಡ್ತಿದ್ದೇವೆ. ಅವರು ಆದಮೇಲೆ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ, ಎಲ್ಲ ಸಂಸ್ಥೆಗಳಲ್ಲಿ, ಅಷ್ಟೇ ಅಲ್ಲ ಭಾರತದಲ್ಲಿರುವಂಥ ಎಲ್ಲ ಗಾಂಧಿ ಸಂಸ್ಥೆಗಳಲ್ಲಿ ನಮ್ಮ ಕರ್ನಾಟಕದ ಪ್ರತಿನಿಧಿಗಳು ಭಾಗವಹಿಸಿ ಉನ್ನತ ಮಟ್ಟದಲ್ಲಿ ಗಾಂಧಿಯ ವಿಚಾರವನ್ನು ಪ್ರಚಾರ ಮಾಡ್ತಾ ಇದ್ದೇವೆ.
ಯಾಕಂದರೆ ಅವರೊಬ್ಬ ಜೀವನದಲ್ಲಿ ಗಾಂಧಿಯ ತತ್ವಗಳನ್ನು ಅಳವಡಿಸ್ಕೊಂಡು ಬದುಕ್ತಿರುವಂಥ ಒಬ್ಬ ಮಹಾನ್ ವ್ಯಕ್ತಿ, ನಮ್ಮ ಹಿರಿಯ ಅಣ್ಣ ಅಂತಲೂ ಹೇಳಬೇಕು. ಯಾಕಂದರೆ ಅವ್ರ ಮಾತುಗಳನ್ನು ನೋಡಿದಾಗ ಎಷ್ಟು ಸರಳತೆ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಯಾರಿಂದನೂ ಇರಲ್ಲ. ಅವರು ಸರಳತೆ ಮತ್ತು ಉನ್ನತ ಚಿಂತನೆ ಅವರು ಮೈಗೂಡಿಸ್ಕೊಂಡಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿ ಜೊತೆಯಲ್ಲಿ ನಾವುಗಳು ಮತ್ತು ಅನೇಕ ನಮ್ಮ ಹಿರಿಯರು ಈ ಗಾಂಧಿ ಭವನದಲ್ಲಿ ಸ್ವಯಂ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಅವರಿಗೆ 63ನೇ ಹುಟ್ಟು ಹಬ್ಬ. ಹಾಗಾಗಿ ದೇವರು ಅವರಿಗೆ ಆರೋಗ್ಯ ಮತ್ತು ಶಕ್ತಿ ಕೊಡಲಿ ಅಂತೀವಿ. ಯಾರಿಗೂ ನಮಗೆ ಐಶ್ವರ್ಯ ಬೇಡ, ಯಾಕಂದರೆ ಆರೋಗ್ಯ ಮತ್ತು ಶಕ್ತಿ ಕೊಟ್ಟರೆ ಅವ್ರು ನಮಗೆಲ್ಲ ಒಂದು ರೀತಿಯಲ್ಲಿ ಮಾರಲ್ ಸಪೋರ್ಟು ಮತ್ತು ನಮಗೊಂಥರ ಶಕ್ತಿ ಬರುತ್ತೆ. ಇದೇ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಇಂತಹ ಹಿರಿಯರು ಗಾಂಧಿವಾದಿಗಳು ನಮಗೆ ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಮಾರ್ಗದರ್ಶನ ನೀಡ್ತಿರುವಂಥ ಹಿರಿಯರು, ಅವರಿಗೆ ಒಳ್ಳೆಯದಾಗಲಿ ಅಂತ ಕೂಡ ಈ ನನ್ನ ಮಾತು. ಮೇಡಮ್, ತಮ್ಮ ಹೆಸರು ತಾವೇನಾಗಿದ್ದೀರಾ ಮೇಡಮ್? ಸರ್, ನನ್ನ ಹೆಸರು ಡಾಕ್ಟರ್ ಅಬಿದಾ ಬೇಗಮ್ ಅಂತ. ಗಾಂಧಿ ಭವನದ ಟ್ರಸ್ಟಿ ಇದ್ದೇನೆ, ಅಂದರೆ ಕಾರ್ಯಕರ್ತ ಇದ್ದೇನೆ. ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಅದ್ರ ಜೊತೆಯಲ್ಲಿ ಗಾಂಧಿ ಮತ್ತು ವಿನೋಬಾ ವಿಚಾರಗಳನ್ನು ಇಡೀ ಭಾರತದಲ್ಲೇ ಪ್ರಚಾರ ಮತ್ತು ಕರ್ನಾಟಕದ ಪ್ರಚಾರ, ಅದನ್ನು ನುಡಿ ಕೃಷ್ಣ ಸರ್ ಅವರ ಮಾರ್ಗದರ್ಶನ. ಥ್ಯಾಂಕ್ ಯು.